ಆನೇಕಲ್ ತಾಲೂಕಿನ ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೌರೇನಹಳ್ಳಿ ಗ್ರಾಮದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಬಿ ಶಿವಣ್ಣ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿಕೃಷ್ಣ ಭೂಮಿ ಪೂಜೆ ನೆರವೇರಿಸಿದರು. ಸುರಗಜಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಕುಟುಂಬಗಳಿಗೂ 2 ಕಸದ ಬುಟ್ಟಿಯನ್ನ ವಿತರಿಸಲಾಗುತ್ತದೆ. ಸಾರ್ವಜನಿಕರು ಹಸಿ ಕಸ, ಒಣ ಕಸ ಎಂದು ಬೇರ್ಪಡಿಸಿ ಪಂಚಾಯಿತಿಯ ವಾಹನಕ್ಕೆ ನೀಡುವುದರಿಂದ ಕಸವನ್ನ ವಿಲೆ ಮಾಡಲು ಸಹಕಾರಿಯಾಗುತ್ತದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುನಿಕೃಷ್ಣ, ಎಪಿಎಂಸಿ ಮಾಜಿ ಅಧ್ಯಕ್ಷ ಆದೂರು ಮಹದೇವಯ್ಯ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಬೇಬಿ ರಘು, ಮುಖಂಡರಾದ ಸಿಕೆ ಚಿನ್ನಪ್ಪ, ಸಿಡಿ ಹೊಸಕೋಟಿ ಬಾಬು, ಲಕ್ಷ್ಮಮ್ಮ, ಮಂಜುಳಾ, ರವೀಂದ್ರ, ತಿಮ್ಮಯ್ಯ, ಖಾಸಿಂ, ಮೊಹಮ್ಮದ್, ಶೌಕತ್, ಕಲಂದರ್, ಏಜಸ್, ಬಾಬು, ಅಕ್ಬರ್ ಮತ್ತು ಅಂಜದ್, ಅಲ್ತಾಫ್, ವಿನೋದ್ ಕುಮಾರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಉಪಸ್ಥಿತರಿದ್ದರು. ಕಾಂಕ್ರೀಟ್ ರಸ್ತೆ ಊರೊಳಗಡೆ ಇನ್ನೂ ಒಂದಷ್ಟು ಪೆಂಡಿಂಗ್ ಇತ್ತು. ಮೊದಲೆಲ್ಲ ಮಾಡಿದ್ದೀವಿ ಆಲ್ಮೋಸ್ಟ್. ನಮ್ಮ ಗೌರೇನಹಳ್ಳಿನಲ್ಲಿ ಪ್ರತಿಯೊಂದು ಕ್ರಾಸ್ ರೋಡ್ಗಳು ಕೂಡ ಮಾಡಿದ್ದೀವಿ, ಮುಖ್ಯ ರಸ್ತೆನೂ ಕೂಡ ಮಾಡಿದ್ದೀವಿ. ಇನ್ನೊಂದು 2-3 ರೋಡ್ ಪೆಂಡಿಂಗ್ ಇತ್ತು. ಮತ್ತು ಈ ಕಡೆ ಈ ದೇವಸ್ಥಾನದ ಹತ್ರ ಸ್ವಲ್ಪ ಇದನ್ನು ಕಾಂಕ್ರೀಟ್ ರಸ್ತೆ ಮಾಡಲಿಕ್ಕೆ ಇವತ್ತು ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಅನೇಕ ರಸ್ತೆಗಳಲ್ಲಿ ಇವತ್ತು ಮುಖ್ಯ ರಸ್ತೆಗಳು, ಗ್ರಾಮೀಣ ಭಾಗದ ರಸ್ತೆಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದನ್ನು ಈಗ ಹಂತವಾಗಿ ಸರ್ಕಾರದಿಂದ ಅನುಮೋದನೆಯನ್ನು ಪಡ್ಕೊಂಡಿದ್ದೀವಿ. ಹಂತವಾಗಿ ಡಾಂಬರೀಕರಣ ಮತ್ತು ಕಾಂಕ್ರೀಟೀಕರಣವನ್ನು ಮಾಡ್ತೀವಿ. ಈಗ ಇಲ್ಲೇನು ಗೌರೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಆನೇಕಲ್ ತಾಲೂಕು ಜನಪ್ರಿಯ ಶಾಸಕರಾದ ಶಿವಣ್ಣನವರು 2 ಕೋಟಿ ರೂಪಾಯಿ ಕಾಂಕ್ರೀಟ್ ಸಿಸಿ ರಸ್ತೆ ಕಾಮಗಾರಿ ಗುದ್ಲಿ ಪೂಜೆಗೆ ಏನು ನಮ್ಮ ಪಂಚಾಯಿತಿ ಪರವಾಗಿ, ನಮ್ಮ ಗೌರೇನಹಳ್ಳಿ ಪರವಾಗಿ ಅಣ್ಣನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಏನು ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣ ಅವ್ರದ್ದು 1ನೇ ತಾರೀಕು ಫೆಬ್ರವರಿ 1ಕ್ಕೆ ಹುಟ್ಟುಹಬ್ಬ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ತಪ್ಪದೆ ಆ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಅಣ್ಣವ್ರಿಗೆ ಆಶೀರ್ವಾದ ಮಾಡಬೇಕು. ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದ ಯಶಸ್ವಿಗೊಳಿಸಬೇಕಾಗಿ ಮುಂದಿನ ದಿನಗಳಲ್ಲಿ ಅಣ್ಣವರು ಸಚಿವರಾಗ್ತಾರೆ, ತಾವೆಲ್ಲ ಆಶೀರ್ವಾದ ಮಾಡಬೇಕಂತ ಹೇಳ್ತಾ ತಮ್ಮೆಲ್ಲರಿಗೂ ಹೇಳ್ತಾ ಮತ್ತೊಮ್ಮೆ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.